ದೊಡ್ಡ ಮಂದಿಗೆಲ್ರಿ ಹೆಂಗದಿರಿ? ನಾವು ಆರಾಮದಿ ನೋಡ್ರಿ. ನೀವು ಆರಾಮದಿರಿ ಅನ್ಕೋತೀನಿ. ನಾವು 3 ಜನ ಕೂಡಿ ಈಗ ಇಂಡಿಗೆ ಹೊಂಟಿ ನೋಡ್ರಿ. ಯಾಕಂದ್ರೆ ಮಲ್ಲೆ ಕಳ್ಸೋತನ ಅಂದ್ರೆ ಶ್ರೀಶೈಲಕ್ಕೇನು ಹೋಗಿ ಬಂದಿರ್ತಾರಲ್ಲ ಯುಗಾದಿ ಹಬ್ಬದಾಗ, ಅದು ಮಲ್ಲೆ ಕಳ್ಸೋತನ ಚಪ್ಪಲ್ ಆಮೇಲೆ ಬಾರ್ಗಿ ಅವು ತೊಗೊಳಂಗಿಲ್ಲ. ಹಾಗಾಗಿ ಚಪ್ಪಲಿ ಎಲ್ಲ ಹರಿದೋಗ್ಬಿಟ್ಟಿದ್ದು ಮತ್ತು ಬಾರ್ಗಿನೂ ಖಾಲಿಯಾಗಿದ್ದು. ಹಾಗಾಗಿ ಅದನ್ನು ತೊಗೊಂಡೋಗಿ ಬಂದ್ರಾಯ್ತು. ಮತ್ತು ನನಗೊಂದು ಸ್ವಲ್ಪ ಸರ್ಕಾರ ದವಾಖಾನೆಯಲ್ಲಿ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದ್ರಾಯ್ತು ತಡಿ. ಅಭಿ ಕರ್ಕೊಂಡು ಹೊಂಟೀನಿ. ನಮ್ಮ ಸಂಸ್ಕೃತಿ ನಾನು ಬರ್ತೀನಿ ಮಮ್ಮಿ ಅಂತ ಆಕಿನೂ ಬೆನ್ನತ್ತು ಬಂದವ್ರಿ. ಬಿಸಿಲಂತೂ ಭರ್ಚಕ ಐತಿ, ಹೇಳೋಕ್ಕಾಗಂಗಿಲ್ಲ. ತಲೆ ಅಂತೂ ಚಕ್ರ ಬರ್ತದೆ, ಅಂಥ ಪರಿ ಬಿಸಿಲೈತಿ. ಬರಬೇಡ ಅಂತ ಹೇಳಿದ್ರೆ ಕೇಳಂಗಿಲ್ಲ, ಆದರೂ ಅಳ್ಳಾಕತ್ತಿಲ್ಲ. ಹಾಗಾಗಿ ಜಾನ್ವಿಗೆ ಒಬ್ಬಾಕಿಗೆ ಮನ್ಯಾಗ ಬಿಟ್ಟು ಸಂಸ್ಕೃತಿ ಕರ್ಕೊಂಡು ಬಂದೀನಿ. ಬಂದಿದ್ದು ಕೆಲಸ ಅಂತೂ ಮುಗಿತ್ರಿ. ಇಲ್ಲಿ ಹೊರಗಡೆ ಕುಂದ್ರಿಸಿದ್ದವ್ರಿಗೆ ಕುಂತಾರೆ ನೋಡ್ರಿ ಇಬ್ಬರು. ಇಲ್ಲಿ ಕೆಲಸ ಮುಗಿದ ಬಳಿಕ ಅವ್ರಿಗೆ ಕರ್ಕೊಂಡು ಒಂದು ಸ್ವಲ್ಪ ಆಟೋಕ್ಕೆ ಹೋಗ್ಬೇಕು ಅಂದ್ಕೊಂಡಿನಿ. ಬಜಾರ್ಗೆ ಹೋಗಿ ಬರಬೇಕು. ಚಪ್ಪಲ ಬಾರ್ಗಿ ಏನೇನು ತೊಗೊಳೋದಾಗ್ತದೆ ನೋಡಬೇಕು. ತೊಗೊಂಡ್ಕೆಂದ್ರೆ ಹೊಳ್ಳಿ ಕರ್ಕೊಂಡು ಊರಿಗೆ ಹೋಗಬೇಕು. ಆಮೇಲೆ ಲಚ್ಚಾಣ ಜಾತ್ರೆ ಬೇರೆ ಐತಲ್ಲ, ಒಂದು ಸ್ವಲ್ಪ ಗದ್ದಲ ಭಾಳ ಐತ್ರಿ ಇಂಡ್ಯಾಗ. ಬಸ್ ಭಾಳ ರಶ್ ಆಗಿಬಿಟ್ಟವು. ಮೊದಲೇ ಗೊತ್ತೇ ಇರ್ತೈತಿ, ಮೊದಲೇ ಭಾಳ ರಶ್ ಇರ್ತೈತಿ. ಈಗಂತೂ ಹೇಳೋಕ್ಕೆ ಆಗಂಗಿಲ್ಲ, ಅಷ್ಟು ರಶ್ ಐತಿ. ಇಲ್ಲಿ ಬಂದೇವು ನೋಡ್ರಿ ಬಜಾರ್ದಾಗ. ಮೊದಲ ಬಾರ್ಗಿ ಅದಕ್ಕೆ ಕೇಳಿದೆ. ಆಮೇಲೆ ಫಸ್ಟ್ ಬಾರ್ಗಿನೇ ತೊಗೊಂಡೆ ನಾನು. ಆಮೇಲೆ ಚಪ್ಪಲ್ ತೊಗೊಂಡೆ ನನಗೆ ಮತ್ತು ಅಭಿನವ್ರ ಪಪ್ಪಾಗ. ನಮ್ಮ ಅಭಿನ ಚಪ್ಪಲ ಮೊನ್ನೆ ಹೊಲಕ್ಕೆ ಹೋಗುವಾಗ ಕಳ್ಕೊಂಡು ಬಂದುಬಿಟ್ಟಿದ್ದಾರೆ. ಹಾಗಾಗಿ ಅವನಿಗೊಂದು ಜೋಡಿ ತೊಗೊಂಡಿದ್ದೆ. ಹೊಳ್ಳಿ ವಿಡಿಯೋ ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಮನೆಗೆ ಬಂದ ಬಳಿಕ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ಅಭಿಂದವ್ರ ಅಕ್ಕಂದರ ಜೊತೆ ಜಗಳ ಆಗಿತ್ತು, ಹಾಗಾಗಿ ಚಪ್ಪಲಿ ನಾಯಕ್ಕೆ ಹಾಕೊಂಡೇನಂತ ಒಲ್ಲಲಾಗತ್ತಾನ. ನಾನು ಇಲ್ಲ ಮೋಟು ಪತ್ಲು ಚಿತ್ರ ಐತೆ ನೋಡೋದು, ನೋಡಪ್ಪ ಹಾಕೊಂಡ್ರೆ ಅಲ್ಲಿ ಕೇಳಕ್ಕೆ ತಯಾರಿಲ್ಲ. ಜಗಳ ನಡೆದು ಬಿಟ್ಟೈತಿ. ಬಂದಿದ್ದು ಬರ್ನೇ ಶುರು ಹಚ್ಚಿಬಿಟ್ಟಾರ ಹೊಸ ಮಂದಿ ಕೂಡಿ. ಬಿಡು ಅವು ಸೋಂಕು ಹುಚ್ಚು ಹೋಗ್ತದ್ರದ್ದು, ಉದುರ್ತದಲ್ಲ. ಇರಲಿ ಬಿಡು, ತಿಕ್ಬೇಡ. ಇರಲಿ ಬಿಡು, ಮತ್ತು ಅದ್ರ ಧೂಳು ಇರ್ತದ, ಹೋಗ್ತದ. ಅಭಿ ಮೋಟು ಪತ್ಲು ಚಪ್ಪಲ, ಮತ್ತು ಮಮ್ಮಿಗೆ ಪಪ್ಪಾಗ. ಅಭಿಗೆ ಇವು ಟೀ ಶರ್ಟ್ ನೋಡಿ, ಇದು ಚಾಟಿ ಅದಾವ, ಇವು ದಗಸಂಗಿಲ್ಲ, ತೆಳ್ಳಗದಾವು. 2 ಚಾಟಿ, 3 ಪ್ಯಾಂಟ. ಆಮೇಲೆ ಅಭಿಗೆ ಇದೊಂದು ಟೋಪಿ. ಸಂಸ್ಕೃತಿಗೆ ಚೈನಾ ಎಷ್ಟು ಚಂದವು, ಮಸ್ತ್. ಕಾಲು ಜೋಡಿಸಿ ನಿಂದ್ರಮ್ಮ. ಚಂದ ಕಾಣಿಸತ್ತ ನೋಡಿ. ಇಬ್ರಿಗೂ ಚೈನಾ ಬೆಳ್ಳಿ ಅದಾವ್ರಿ. ಆದ್ರೆ ದಿನ ಹಾಕೊಳ್ಳೋದು 2 ದಿನ ಆದ ಬಳಿಕ ಮತ್ತೆ ಕಳೆಯೋದು. ಹಿಂಗಾಗಿ ಅವು ಲೂಸಾಗಿ ಕಾಲೊಂದು ಉಚ್ಚಿ ಬೀಳತ್ತಾವು. ಈಗ ಹಾಕಿ ಮತ್ತೆ ಹೊಳೆ ಹೊಸ ತೊಗೋಬೇಕಂದ್ರೆ ಬಂಗಾರ ರೇಟ ಬೆಳ್ಳಿ ರೇಟ್ ಅಂತೂ ಭಾಳ ಆಗಿಬಿಟ್ಟೈತಿ. ಆಮೇಲೆ ಇವ್ರು ಚಂದನು ಇಟ್ಕೊಳಂಗಿಲ್ಲ, ಎಲ್ಲರೂ ಕಳ್ಕೊಂಡು ಬಂದ್ರೆ ಹೆಂಗೆ ಮಾಡೋದು ಅಂತೇಳಿ ಒಂದು ಜೋಡ ಜೋಗ್ಯರ್ ಚೈನಾ ತೊಗೊಂಡಿನಿ. ಈಕೆ ಬಂದ್ಗಳು ಜಾನು ಶುರು ಹಚ್ಕೊಂಡ್ಬಿಟ್ಟಾಳ. ಆಕಿಗೆ ತೊಗೊಂಡು ನನಗೇನು ತೊಗೊಂಡಿಲ್ಲ ಅಂತೇಳಿ. ಯಾಕಂದ್ರೆ ಆಕಿನ ಕಾಲು ಸೈಜ ನಂಗೆ ಗೊತ್ತಿಲ್ಲ. ನಮ್ಮ ಅಭಿ ನನಗೆ ಯಾಕೆ ಚೈನಾ ತೊಗೊಂಡಿಲ್ಲ, ಆಕಿಗೆ ಹಾಕಿ ನನಗೆ ಹಾಕಿಲ್ಲ. ತಗೊಳ್ಳೋಕೆ ಚಾಲು ಮಾಡ ನೋಡ್ರಿ. ಅವ್ನಿಗೂ ಚೈನಾ ಬೇಕಂತ. ತರಮ್ ನಾಳೆಗೆ ಮತ್ತೆ ಹೋಗಮ್ ಇಂಡಿಗೆ ಹೋಗಿ ಅಭಿಗೆ ಚೈನಾ ತೊಂಬರಮ್. ತರಮ್ ಶಾಣೆ ಬಾಳಿಕೆ ತಿನ್ನು. ನೀರು ತೊಂಬ ಹೋಗ್ತಮ್ಮ ಜಾನು. ಇವು ನೀರ ತೋಯ್ಸು ಬಾರ್ಗಿ ಪೂಜೆ ಮಾಡಬೇಕು. ಹಿಡೀಗ ನೀರು ಹೊಡಿಯೋಕ, ನೀರ ತೋಯ್ಸಿ ಪೂಜೆ ಮಾಡ್ಕೊಂಡ್ರೆ ಕಸ ಹೊಡ್ಬೇಕು. ಅದಂತೂ ನೀರು ಹೊಡಿಯೋಕ. ಬರೇ 3 ಜೋಡಿ ಚಪ್ಪಲ್ ತರ್ಬೇಕಂತ ಹೋದ್ರೆ ಇಟ್ಟೆಲ್ಲ ಹೊತ್ಕೊಂಡ್ ಬರೋದೈತೆ ನಾವು. ಇವು ಅರ್ಬಿನ ಹಿಂಡಿ ಹಾಕ್ತೀನಿ ಅಂದ್ರಿ. ಇವು ಊಟಸಮ್ಮ ಅವನಿಗೆ ನೀರ ತೋಯ್ಸಮ್ಮ. ನೋಡಿ ನೀರಾಗ ಹಾಕಮ್ಮ. ತೊಗೊಂಡು ನಡಿ ಬಾಬಾ, ತೊಗೊಂಡು ನಡಿ, ಎಲ್ಲ ತೊಗೊಂಡು ನಡಿ. ಇದಂತೂ ಓಡ್ನಿನ ತಗೋ ಇರಲಿ, ಅದನ್ನ ಹಿಂಡಮ್ಮ. ಹಿಂಜಿ ಅರ್ಬಿ ಹೊಸ ಅರ್ಬಿ ಹಾಗೆ ಉಟ್ಕೋಬಾರ್ದ್ರಿ. ಹಾಗಾಗಿ ನೀರಾಗ ಹಾಕಿ ಹಿಂಡಿಕೆ ಹಾಕೋಬೇಕು ಯಾವಾಗ್ಲೂ. ಹಾಗೆ ಮಾಡ್ತೀವಿ ನಾವು ನಮ್ಮ ಮನ್ಯಾಗ. 2 ದಿನದ ವ್ಲಾಗ್ ವಿಡಿಯೋ ಐತಿ, ಕಂಟಿನ್ಯೂ ಮಾಡೋಕ್ಕಾಗಲಿ. ಆಮೇಲೆ ಮತ್ತೆ ಮರುದಿವ್ಸ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ಶ್ರೀಶೈಲಕ್ಕೆ ಮತ್ತು ಮಂತ್ರಾಲಯಕ್ಕೆ ಹೋಗಿದ್ರಲ್ಲ, ಏನೇನು ಪ್ರಸಾದ ತಂದಾರ ಅವೆಲ್ಲ ತೆಗ್ದು ನೋಡತ್ತೀನಿ. ಪೂಜೆ ಅಂತೂ ಮುಗೀತು. ಶ್ರೀಶೈಲಕ್ಕೆ ಹೋಗಿ ಬಂದಿದ್ದು ಮಲ್ಲೈನ ಕಳುವಿಕೆ ಆಗೈತಿ. ಎಲ್ಲ ಅವೇ ಅದಾವ ಅನ್ನಿಸ್ತವೆ ಭಾಳ ತಂದು. ಒಂದು ಇದು ಏನಂತಾರೆ, ಎಳ್ಳು ಅಂತಾರೆ, ಏನಂತಾರೆ ಇದಕ್ಕೆ. ಎಲ್ಲ ಜಾತ್ರೆ ಒಳಗೆ ಅದೆಲ್ಲ ಇದ್ರಾಗ ಚುರುಮುರಿ ಒಳಗೆ ಹಾಕಿರ್ತಾರೆ. ಕಲರ್ ಇರ್ತಾವೆ ಮತ್ತು ವೈಟ್ ಕಲರ್ನೂ ಇರ್ತಾವೆ. ಫೋಟೋ ಅದ ಹಿಂದೆ ದೇವ್ರದ್ದು. ಇಲ್ಲಿ ಐತಿ ನೋಡ್ರಿ ರಾಯರ್ ಫೋಟೋ. ಇದನ್ನೂ ತತ್ತಿ ಮತ್ತು ಕಲ್ಸಕ್ರಿನೇ ಐತಿ. ಫೋಟೋ ಒಂದು ಸ್ವಲ್ಪ ಚೇಂಜ್ ಅದಾವು, ಸ್ವಲ್ಪ ಚೇಂಜ್ ಐತಿ. ರಾಯರ ದೇವಸ್ಥಾನದಲ್ಲೇ ತಂದಿದ್ದು, ಮಂತ್ರಾಲಯದಲ್ಲಿ
ಖರೆ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಭಾಳ ಆಸೆ ಪಟ್ಟೀನಿ, ಆದ್ರೆ ನನಗೆ ಆಗ್ತಿಲ್ಲ. ಬಹುಶಃ ನಾವು ಅಲ್ಲಿ ಬರೋದು ಬಹುಶಃ ರಾಯರಿಗೆ ಇಷ್ಟ ಇರಲಿಕ್ಕಿಲ್ಲ ಅನ್ನಿಸ್ತೈತಿ. ಇದು ಎಷ್ಟು ಚಂದ ನೋಡ್ರಿ, ಕಲರ್ ಕಲರ. ನಾವು ಬೆಂಡ ಬಸಸ ಅಂತೀವಿ, ಅಲ್ಲಿ ಅದಾವು. ಇನ್ನು ಎಲ್ಲೈತೆ? ಹಾಂ, ಇಲ್ಲೈತೆ ನೋಡ್ರಿ. ಇಲ್ಲಿ ಬೆಂಡ ಬಸಸ ಉದ್ದುದ ಜಾತ್ರೆಯಾಗೆಲ್ಲ ಇವು ಚುರುಮುರಿ. ನಾವು ಪ್ರಸಾದ ದೇವಸ್ಥಾನದಲ್ಲಿ ಏನರ ಚುರುಮುರಿ ಮತ್ತು ಇವೆಲ್ಲ ತೊಗೊಳಕತ್ತ ಚುರುಮುರಿ ತೊಗೊಂಡ್ರೆ ಇಷ್ಟ ಆಗ್ತಿತ್ತು. ಆದರೆ ಈ ಥರದ್ದು ಏನೈತಲ್ಲ ಇವು ಬೆಂಡ ಬಸಸ ಇಂಥವು ತೊಗೊಳಂದ್ರೆ ಒಟ್ಟು ಇಷ್ಟ ಆಗ್ತಿತ್ತಿಲ್ಲ. ಶೇವಾ ಮತ್ತು ಈ ಥರದ್ದು ಬರೀ ಚುರುಮುರಿ ಇಲ್ಲಿದಾವಲ್ಲ, ಇವು ದಪ್ಪ ಚುರುಮುರಿ ಒಂದು ಸ್ವಲ್ಪ ದಿಪ್ಪ ಇರ್ತಾವೆ. ಇವು ಚಲೋ ಇರ್ತೈತಿ. ಖರೆ ಇದು ಏನು ಗೊತ್ತಾಗಲಿಲ್ಲ ನನಗೆ, ಏನೈತಿದು? ಇವೇನೋ ಇವು. ಇದು ಶ್ರೀಶೈಲದಲ್ಲಿ ಇದಿರ್ಬೋದು ಅನ್ನಿಸ್ತೈತಿ. ಇದು ಮನುಕ. ಓಹೋ, ಮನುಕ, ಕುಂಕುಮ, ಅರಿಶಿನ, ಬೆಲ್ಲ, ವಿಭೂತಿ, ಬಳಿ, ಆಮೇಲೆ ಗುಲಾಲ್. ಇದು ಏನು ಗೊತ್ತಾಗವಲ್ತು ನನಗೆ. ಇದು ರೌಂಡ್ ರೌಂಡ್ ಇರೋದು ಇವೇನಂತ ಗೊತ್ತಾಗಲ್ಲಾಗದ. ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇವೆಲ್ಲ ಏನೇನು ತಗೊಂಡಿದ್ದಾರ. ಇದೇನಪ್ಪ? ಇದನ್ನ ಕಲ್ಸಕ್ರಿ ಏನು ಕಲರ್? ಎಂಥದ್ದ ಇಂಥ ಕಲರ್ ಕಲ್ಸಕ್ರಿನೂ ಇರ್ತೈತೆ? ಇವಾಗ ಗೊತ್ತಿಲ್ಲ ನಂಗೆ. ಬಿಳಿ ಕಲರ್ ಅಷ್ಟೇ ನೋಡಿ. ಇದ್ಯಾವುದು ಕಲರ್ ಕಲ್ಸಕ್ರಿ. ವಿಭೂತಿ ಇದರಲ್ಲಿನೂ ಕೊಟ್ಟಾರ. ಈ ಶ್ರೀಶೈಲ ಮತ್ತು ಮಾನಂದಿಯಲ್ಲಿದ್ದಿರ್ಬೋದು. ಈ ವಿಭೂತಿ ನೋಡ್ರಿ ಎಷ್ಟು ಚಂದವು. 5 ಅದಾವೆ ಫುಲ್ ಪ್ಯಾಕ್. ದಿಪ್ ಅದಾವೆ. ನನಗೆ ಅನ್ನಿಸ್ತೈತಿ ಇದು ರಬ್ಬು ಮೂಡ್ತಿರ್ಬೋದು ಅನ್ನಿಸ್ತೈತಿ. ಇದು ಇದ್ರಲ್ಲಿ ಶ್ರೀಶೈಲದಂತೆ ಐತೆ ಅನ್ನಿಸ್ತೈತಿ. ಇವು ಬಳಿ ಅದಾವು. ಬಳಿ ಇಟ್ಕೊಂಬ ಇಲ್ಲಿ. ಆಮೇಲೆ ಬೆಲ್ಲ ಐತಿ, ಬೆಲ್ಲದ ಅಚ್ಚು ಅಂತಾರಲ್ಲ, ಅದು ಐತೆ ಅನ್ನಿಸ್ತೈತಿ. ಆಮೇಲೆ ಇದು ಏನು ಗೊತ್ತಾಗಲಿಲ್ಲ ನನಗೆ. ಇದು ಏನೈತಿ? ನಾ ಏನು ಬೆನ್ಕಾಯಿ ಬೀಜ ಮಾಡೀನಿ, ಏನದು ಗೊತ್ತಿಲ್ಲ. ಹಾಂ, ಆಮೇಲೆ ಇನ್ನೊಂದು ಇದು ಯಾವುದೋ ಎಲೆ ಐತಿ, ಎಲೆ ಕಡ್ಡಿ ಅದ. ಏನಂತ ಗೊತ್ತಾಗಲ್ಲ ನನಗೆ. ಇವೆರಡೇ ತಿಳಿಲಿಲ್ಲ ಏನಂತ ಹೇಳಿ. ಅದು ಕಲ್ಸಕ್ರೆ ಐತೆ. ಅದು ಕಲ್ಸಕ್ರೆ ಐತೆ ಅಂತ ಹೇಳಿನಲ್ಲ ಗಳೇನೆ. ಇದು ಅರಿಶಿನ, ಇದು ಕುಂಕುಮ, ಆಮೇಲೆ ಗುಲಾಬಿ ಕುಂಕುಮ, ಇದು ಚಾಕ್ಲೇಟ್ ಕಲರ್ ಐತಿ, ಇದು ಪಿಂಕ್, ಇದು ಗುಲಾಬಿ. ಓಪಿ ಇಷ್ಟು ಥರ ಅದಾವೆ. ಆದರೆ ಈ ಥರದ್ದು ಇದೆ ಮೊದಲು ನೋಡಿದ್ದೆ ನಾನು. ಈ ಥರದ್ದು ಇಷ್ಟು ಕಪ್ ಕಲರ್ ಗತ್ತೆ ಚಾಕ್ಲೇಟ್ ಇದ್ದಿದ್ದು. ಓಪಿ ಚಾಕ್ಲೇಟ್ ತಿಂದ್ರಿ? ಯಾರು ಕೊಟ್ಟರು? ಹ್ಞೂ, ಹಾಂ, ಚಂದ ಐತೆ. ಆದರೆ ಇದು ಏನಂತ ಗೊತ್ತಾಗಲಿಲ್ಲ. ನಿಮ್ಗೆ ಯಾರಿಗಾರ ಇದು ಏನಂತ ಗೊತ್ತಾಗಿದ್ರೆ ಕಮೆಂಟ್ ಮಾಡಿರಿ. ಇದೇನು ತಿನ್ನೋದೋ ಏನೋ ಗೊತ್ತಿಲ್ಲ, ನನಗೇನು ಪೂಜೆ ಮಾಡೋದದು ಇದೂ ಗೊತ್ತಾಗಲಿಲ್ಲ. ಇದು ಎದರದ್ದು ಎಲೆ ಐತಿ, ಪುಡಿ ಆಗಿಬಿಟ್ಟದ, ಕಡ್ಡಿ ಅದರೊಳಗೆಲ್ಲ. ಇದಾಗಿ ಇದೊಂದು ನೋಡ್ರಿ. ಇದೇನು ತಿನ್ನೋದದೋ ಏನು ಅಷ್ಟು ಗಂಧ ಅದೋ ಗೊತ್ತಾಗವಲ್ತು. ದೇವ್ರಿಗೆ ಹಚ್ಚೋದೇನಿದು? ಗಂಧ ಆಗತ್ಲೈತೆ. ಇದು ಏನು ತಿನ್ನೋದ? ಇದು ಬಿಚ್ಚಿ ನೋಡ್ಬೇಕು ಏನಾಯ್ತಂತೆ ಗೊತ್ತಿಲ್ಲ. ಇದೊಂದು ಇವು 3 ನನಗೆ ಗೊತ್ತಾಗವಲ್ತು ಏನಾದಂತ ಹೇಳಿ. ಈ ಜೋಡಿ ಅಂತೂ ಶೇಂಗಾ, ಪುಟಾಣಿ, ಶೇವ ಹಾಕ್ಕೊಡ್ತಿದ್ರೆ ಭಾರಿ ಮಸ್ತ್ ಅನಿಸ್ತೈತಿ. ಈಗ ಇದೆಲ್ಲ ಒಂದು ಸ್ವಲ್ಪ ಬೇರೆ 1-2 ಮನೆಗೆ ಕೊಟ್ಟು ಬಿಡೋ ಅಂತ ಹೇಳಿ ಆಯು ಪ್ರಸಾದ. ಇವೆರಡು ಕೊಟ್ಟು ಬಿಡ್ತೀನಿ, ಹಾಕಿ ಕೊಟ್ಬಿಡ್ತೀನಿ. ನನ್ನ ಕೂಸ ಹೊಸ ಅರ್ವಿ ಹಾಕ್ಕೊಂಡೈತಿ ಚಾಟಿ. ಈಗ ಬ್ಯಾಸ್ಗೆ ದಿನ ಐತಲ್ಲ, ದಗಿ ಆಗ್ತದ, ಶೆಕೆ ಭಾಳ ಆಗ್ತದೆ ಅಂತೇಳಿ ಇದು ಕಾಟನ್ ಥರ ಇರ್ತೈತಲ್ಲ. ಬಿಳಿ ಕಲರ್ ತೊಗೊಂಡು ಬಂದ್ರೆ ಭಾಳ ಹೊಲಸು ಮಾಡ್ಕೋತಾನೆ ನೀವು. ಅದ್ರ ಸಲುವಾಗಿ ಕಲರ್ ಇದ್ದಿದ್ದು ತಂದೀನಿ. ನನಗೆ ಅನ್ನಿಸ್ತು ಇದು ಚಂದ ಕಾಣಿಸ್ತದಿಲ್ಲ ಅಂತ ಡೌಟ್ ಇತ್ತು. ಆದರೂ ಚಂದ ಅನ್ಸಾಕತ್ತಾನ. ಡೋಲೆ ಡುಮ್ಮಿಯ ಪ್ಯಾಂಟ್ನು ಹೊಸದು ಹಾಕೊಂಡಾನ. ಹೌದಲ್ಲ, ಇಷ್ಟೊತ್ತನ ತಣ್ಣೀರ್ಲೆ ಝಳಕ ಹೊಡೆದಾನ. ಅವು ಮುಂಜಾನೆ ಅರ್ವಿ ಕಳೆದ ಈಗ ಇವು ಹಾಕ್ಕೊಂಡಿತ್ತ ನೋಡ್ರಿ. ಸೂಪರ್ ಕಾಣಕತ್ತಿ ಹೇಳಪ್ಪ, ಚಂದ ಕಾಣಕತ್ತೀವಿ. ಮಸ್ತ್ ಹೆಂಗೆ ಕಾಣಕತ್ತಿತ್ತಮ್ಮ? ಹಿಂಗಂದ್ರೆ ಹೆಂಗೋ? ಹಾಂ, ಬೆನ್ನಾಗ ನಡಾತದ? ಇಲ್ಲ ಮಸ್ತ್ ಕಾಣತಿಲ್ಲ? ಹೆಂಗ? ಮಸ್ತ್ ಸೂಪರ್. ಅಂಗಿ ತಳಗೆ ಇಳಿಸು, ಶೇಮ್ ಮಾಡ್ತಾರೆ. ಇಲ್ಲಾಂದ್ರೆ ಹೊಟ್ಟೆ ಕಾಣಿಸ್ತಿದ್ಯಾ? ಕಾಲಿಲೆ ಒದಿಬಾರ್ದಲ್ಲೇ ಹುಚ್ಚಿ. ಅದು ಇನ್ನು ಶಟರ್ ನಿಂದ್ರ ಆಗ್ತದ. ಗಂಜಿದು ಹಾಕಬಾರ್ದು ಅಂಥೇಳಿ ನಾನು ನಿನ್ನೆ ಇದು ಹಿಂಡು ಹಾಕಿದೆ ನೀರಲ್ಲಿ, ಎದ್ದು ಒಣಾಕಿನಿ. ಗಂಜಿ ಅರಿವಿ ಹಾಗೆ ಹಾಕಬಾರ್ದು. ಹಾಕಿ ಅನ್ನ ಹಾಲ ಊಟ ಮಾಡೋದು ನಡೆದೈತಿ. ಪ್ರಸಾದ ಏನೈತಲ್ಲ ಹಂಚಿ ಬಿಡು ಅಂತ ಹೇಳ ಆಯಿ. ಯಾರ್ಯಾರಿಗಾರಿ ಕೊಡು 1-2 ಮನೆಗೆ ಅಂತ ಹೇಳ. ವಿಭೂತಿ ಒಂದು ಹಾಕ್ತೀನಿ, ಇದು ಪಾಕೆಟ್ ಹಾಕೀನಿ. ಇದು ಪಾಕೆಟ್ ಆಮೇಲೆ ಹಾಕಿದ್ರಾಯ್ತು.
ಒಂದು ವಿಭೂತಿ ಒಂದು ಹಾಕ್ತೀನಿ, ಇವಿಸ್ ಹಾಕ್ತೀನಿ ಒಂದು ಸ್ವಲ್ಪ ಹಾಕ್ತೀನಿ. ಅದು ಪಾಕಿಟ್ ಒಂದು ಪಾಕಿಟ್ ಇದ್ರಾಗ ಇಟ್ಟಿದ್ನಲ್ಲ ಇಡು. ಇದು ಮಾಮಿಗೆ ಒಯ್ದು ಕೊಟ್ಬಾ. ಇದು ಏನು ಅದು ಮತ್ತೆ ಬೇರೆ ಇದಾವ್ರಿಗೆ ಕೊಡ. ಇದು ಕೊಟ್ಟು ಬರ್ರಿ. ನಿಂದ್ರು ಆಕಿನೂ ಬರ್ತಾಳ, ಹಂಗೆ ಹೋತೇನು. ಧನ್ಯವಾದಗಳು. ಬಾಯ್ ಬಾಯ್ ಎಲ್ರಿಗೂ. ಮತ್ತು ನೆಕ್ಸ್ಟ್ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಹಾಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. 2-3 ದಿನ ಆಯಿತು ನಾನು ವಿಡಿಯೋ ಹಾಕಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಐತಿ, ಬ್ಯುಸಿ ಆಗಿಬಿಟ್ಟಿನಿ, ಹಾಗಾಗಿ ಹಾಕಿಲ್ಲ. ಮತ್ತು ಇನ್ನು ಮುಂದೆ ಕಂಟಿನ್ಯೂ ಹಾಕ್ತೀನಿ. ಬಾಯ್ ಬಾಯ್.